ಹುಲಿಯೂರಮ್ಮ ಬೀರಪ್ಪ. ಏನ್ ಹಿಂಗ್ ಕೂತಿದ್ಯಲ್ಲ? ಕೈ ತೋರ್ಸಕ್ಕೆ ಪರವಾಗಿಲ್ಲ, ಓನರ್ಸೇ ಬಂದಿರೋದು. ಏನೋ ಶಾಪಿಂಗ್ ಮಾಡ್ತಾ ಇದೀಯ? ಇಲ್ಲ, ಇವ್ರು ಸೇರ್ ತಗೋಬೇಕು ಅಂದ್ರು ಪೂಜಕ. ಗೊತ್ತಾ, ಪ್ರಸಾದ ಇಸ್ಕೊಂಡ. ಓ, ಜೋಶಲ್ಲಿ ಪ್ರಸಾದ ಸಿಕ್ಕೊಂಡು ಚಾರ್ ಬಿದ್ದ. ಅವನು ಎಲೆಕ್ಷನ್ ನಿಂತ್ಕೊತಲ್ಲಪ್ಪ. ಫ್ರೆಂಡ್ಸ್, ಟೈಮ್ 5 ಗಂಟೆ, ಮತ್ತೆ ಖಾಲಿಯಾಗಿ ಮತ್ತೆ ಬೇಸ್ತಾವ್ ನೋಡಿ. ಓ ಪುನಃ ಸೆಲೆಬ್ರಿಟಿ ಆಗ್ಬಿಟ್ಟೆ ನೀನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿ ಹೋಗ್ತಿದ್ದೀವಿ ರಂಜಿತಾ? ಲವಿ ಸ್ಕೂಲ್ಗೆ ಪಾಠ ಹೇಳಿಸ್ಕೊಳಕ್ ಹೋಗ್ತಾ ಇದೀವಿ. ಲವಿ ಪಾಠ ಹೇಳ್ಸಕ್ ಹೋಗ್ತಾಳೆ. ಇಬ್ರು ನೋಡ್ಕೋತಾವ್ರೆ. ಅವ್ರ ಮಾಮ ಕೊಡ್ಸಿರೋ ಬಟ್ಟೆ, ಅವ್ರ ಅಜ್ಜಿ ಕೊಡ್ಸಿರೋ ಬಟ್ಟೆ ಹಾಕೊಂಡ್ ಬರ್ತವ್ರೆ. ಬಂದ್ರು ಚೆನ್ನಾಗಿ ಕಾಣಿಸ್ತದ ಜರ್ಕಿನ. ಹಾಯ್ ಮಾಡ್ಬೋದಾ? ಫ್ರೆಂಡ್ಸ್, ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ, ತೇಜಕರೂರಲ್ಲಿ ಎಣ್ಣೆ ಹಬ್ಬ ಇದೆ. ಯಾವ ತರ ಮಾಡ್ತಾರೆ ನೋಡೋಣ ಬನ್ನಿ. ನಾನ್ ಇವತ್ ನೆನ್ನೆ ಮಮ್ಮಿ ಮತ್ತೆ ರಂಜು ನೆನ್ನೆ ಬಂದಿರು ನಮ್ಮ ದೊಡ್ಡಕ್ಕವ್ರ ಮನೆಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೆ. ನನ್ನಿಂದೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋರು ನಿನ್ನೆ. ಇವತ್ತು ಕೇಕ್ ಕಟ್ ಮಾಡಿಸ್ತೀವಿ ನಾವಿಬ್ರು. ಈಗ ನಾನು ಮಕ್ಕಳ ಮನೆಗೆ ಹೋಗಿದ್ವಿ ಕರ್ಕೊಂಡು. ಈಗ ಇನ್ನೊಬ್ರು ಅಕ್ಕರ ಮನೆಗೆ ಹೋಗ್ತಿದೀವಿ. ಬನ್ನಿ ಫ್ರೆಂಡ್ಸ್. ಏನಕ್ಕೆ ಬಂದಿದೀವಿ ನಾವು? ದೇವಸ್ಥಾನಕ್ಕೆ. ಇವತ್ತು ಜಾತ್ರೆ ಇದೆ. ಏನ್ ಜಾತ್ರೆ? ಎಣ್ಣೆ ಜಾತ್ರೆ. ಎಸ್ ಬನ್ನಿ ಹೋಗೋಣ. ಗೈಸ್, ಬಂದ್ವಿ. ಫಸ್ಟ್ ಹೇಮಗಿರಿ ಟೆಂಪಲ್ ಬಂದಿದೀವಿ. ಬನ್ನಿ ನೋಡಿ. ಹೇಮಗಿರಿ ವರದರಾಜ ಸ್ವಾಮಿ. ಹೌದಾ? ಬೋಲ್ಡ್ ನೋಡಿದ್ಮೇಲೆ ಇಲ್ಲೇನ್ ದೇವಸ್ಥಾನ ಸ್ಪೆಷಲ್ ಏನ್ ಹೋಗ್ಲಿ? ಸ್ಪೆಷಲ್ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ದೇವರುಗಳನ್ನು ಇಲ್ಲಿ, ಮತ್ತೆ ಮೇಲ್ಗಡೆ ಮತ್ತೆ ಕೆಳಗಡೆ. ಇದು ಡೌನ್ ಬಂದಿದ್ದು, ಮೇಲ್ಗಡೆ 2 ಕೂಡ ಅದೇ ಉದ್ಭವ ಆಗಿರೋದು. ಅದೇ ವಿಷ್ಣು. ಅದೇ ನಿಮ್ಮ ಅಪ್ಪ ಐಕಂಗೆ ಐಫಿಮ್ ಚಿಪ್ ಹೋಯ್ತಾ? ಹೋಗಿ ಹಿಡ್ಕೊಂಡು ಹೋಗ್ಬಿಟ್ಟಿ. ಏನ ಮಾಮ ಮಚ್ಚ ಜಾತ್ರೆ ಕಾಸು ಕೊಡ್ತಿದ್ಯಾ? ಹೇಮಗಿರಿ ವರದರಾಜ ಸ್ವಾಮಿ ಸನ್ನಿಧಿ. ಬನ್ನಿ ಒಳಗೆ ಹೋಗುವ. ಕ್ಯೂ ಅಲ್ಲಿ ಹೋಗ್ತೇನೆ, ಅರ್ಧದಲ್ಲಿ ಹೋಯ್ತಾ ಅವಳೆ. ಯಾಕಮ್ಮ ಅಲ್ಲೇನು ಹೋಗಮ್ಮ? ನಾವು ಕರೆಕ್ಟ್ ದಾರಲ್ಲಿ ಬಂದ ಫ್ರೆಂಡ್ಸ್. ಏ ಡಾನೆ ಹೋಗೋ. ಹೇಮಗಿರಪ್ಪ, ನೀವು ದರ್ಶನ ಮಾಡ್ಕೊಳ್ಳಿ. ಮೂಲಜ ಕೆಳಗಡೆ ಇದೆ ನೋಡಿ. ನಾಳೆ ಅಮೌಂಟ್ ಕಾಣಿಕೆ ಅಮೌಂಟ್ ಎಲ್ಲ ಎಣಿಸ್ತಾರೆ. ಎಫೆಕ್ಟ್ ಆಗ ಸರಿಲ್ಲ. ಇದು ಹುಲಿಯೂರಮ್ಮ. ಇದು ಹುಲಿಯೂರಮ್ಮ ಬೀರಪ್ಪ. ದರ್ಶನ ಆಯ್ತು. ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರುವಂತಹ ಊರಿದು. ಅಂದ್ರೆ ಊರು ಬೇರೆ ಬೇರೆ ದೇವ್ರ ಊರಿದೆ. ಹುಲಿಯೂರು ದುರ್ಗದಲ್ಲಿ ಬ್ರಹ್ಮ ನೆಲೆಸಿದಾರಂತೆ. ನೋಡೋಣ, ಆದ್ರೆ ನಾಳೆ ಹೋಗೋಣ. ಇದು ಹೇಮಗಿರಪ್ಪ ವಿಷ್ಣು ದೇವಸ್ಥಾನ. ಇವಾಗ ಹೋಗ್ತಾ ಇರೋದು ಮಹೇಶ್ವರ ನೆಲೆಸಿರುವಂತಹ ಒಡೆ ಭೈರವೇಶ್ವರ. ಅಲ್ಲೇ ಎಣ್ಣೆ ಹಬ್ಬ ಆಗೋದು. ಬನ್ನಿ ನೋಡೋಣ. ಇಲ್ಲಿ ನೆನ್ನೆ ಜಾತ್ರೆ ನಡೆದಿದೆ, ಇವತ್ತು ಎಣ್ಣೆ ಹಬ್ಬ ಅಲ್ಲಿ. ಏನೋ ಶಾಪಿಂಗ್ ಮಾಡ್ತಾ ಇದೀಯ? ಇಲ್ಲ, ಇವ್ರು ಸೇರ್ ತಗೋಬೇಕು ಅಂದ್ರು ಪೂಜಕ. ನೋಡ್ತವ್ರೆ, ಬಟ್ ಅವು ತಗೋತಾರ ಇಲ್ವಾ ಗೊತ್ತಿಲ್ಲ. ಕಾದು ನೋಡೋಣ. ಇವ್ ತಗೊಳ್ಳಿ ಅಮ್ಮ, ಅದನ್ನ ಹಿಂಗ್ ಮುದ್ದೆ ಮಾಡಮ್ಮ. ಮೀಸೆ ಬಂದ್ಬಿಡವೆ ಬರ್ಲೇಕಂಬ್ಳು. ಇವನ್ ಮೀಸೆ ಬಂದದೆ. ಎಲ್ಲ ಒಂದೇ. ಲವಿಗೆ ಜೈ ಬಾಯ್. ನಮಗೆಲ್ಲ ಗೊತ್ತಾಗೋಯ್ತು ಫ್ರೆಂಡ್ಸ್. ಕಾರ್ ಪಾರ್ಕ್ ಮಾಡಕ್ಕೆ 1 ಕಿಲೋಮೀಟರ್ ಮುಂದೆ ದೇವಸ್ಥಾನ ಎಲ್ಲಿದೆ ಗೊತ್ತಾ?
ಅಲ್ಲಿ ಬೆಟ್ಟ ಕಾಣಿಸ್ತಿದೆ ನೋಡಿ, ಇನ್ನೂ ಹೆಚ್ಚು ಕಮ್ಮಿ 3/4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅದಷ್ಟು ಕಮ್ಮಿ ಅಂತಿದೆ. ಚಾಟ್ ಪ್ರಸಾದ ಕ್ಯೂ ನೋಡಿ, ಒಳ್ಳೆ ಬಿರಿಯಾನಿ ಚಿಕನ್ ಚಾಪ್ಸು, ಒಳ್ಳೆ ಬಿರಿಯಾನಿ ಚಿಕನ್ ಚಾಪ್ಸು, ಮಟನ್ ಬಿರಿಯಾನಿ ಚಿಕನ್ ಚಾಪ್ಸು. ಓ ಅಣ್ಣ, ಯಾರು ಬಿಸಿ ಅಣ್ಣ, ತುಂಬಾ ರಶ್ ಇದೆ. ಫ್ರೆಂಡ್ಸ್, ಎಣ್ಣೆ ಎಣ್ಣೆ ನೋಡಿ, ಎಲ್ಲ ಹಿಂಗೆ ಗ್ಲಾಸಲ್ಲಿ ಪ್ರಸಾದ ಅಂತ ಹಿಡ್ಕೊಂಡು ಬರ್ತಾರೆ. ಚಿಕನ್ ಕೊಡಕ್ಕೆ ಬಿಡ್ತಾರ. ಅಂತೂ ಇಂತೂ ಕ್ರೌಡಲ್ಲಿ ನಮ್ಮ ಅಕ್ಕ ತರಿಸಿದ್ದು ಪ್ರಸಾದ. ತೇಜ ಬಾ 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 ಇಡ್ಕಳೆ ಫ್ರೆಂಡ್ಸ್. ಅಂತೂ ಇಂತೂ ಪ್ರಸಾದ ಸಿಕ್ತು ಫ್ರೆಂಡ್ಸ್. ಈ ಕ್ರೌಡಲ್ಲೂ ಪೂಜೆ ಎಲ್ಲೋದ್ರು ನೋಡಿ, ಅಷ್ಟನ್ನು ಪ್ರಸಾದ ಸಿಗುದ ಬಗೆಡೆ ತಗೊಂಡ್ಬಿಟ್ಟವಳೆ. ಸಿಕ್ತು ಫ್ರೆಂಡ್ಸ್. ನೋಡಿ ಲವಿ ಎಣ್ಣೆ ಹಾಕ್ಸ್ಕೊಂಡ್ಬಿಡ್ತಾನೆ. ಲವಿ ಏನದು ಪ್ರಸಾದನು. ಅಂತೂ ಇಂತೂ ನಮ್ಮ ಬಾವ ಲಾಸ್ಟ್ಗೆ ಮಟನ್ ಚಾಪ್ಸ್ 4 ಪೀಸ್ ತಂದ್ರು ನಮ್ಮ ಅಮ್ಮನಿಗೆ. ನಮ್ಗೆಲ್ಲ ಫಸ್ಟ್ ಚಿಕನ್ ಪಾರ್ಸಲ್ ಆಗಿತ್ತು, ಲಾಸ್ಟಿಗೆ ತಂದ್ರು. ಫ್ರೆಂಡ್ಸ್, ಟೈಮ್ 5 ಗಂಟೆ, ಮತ್ತೆ ಖಾಲಿಯಾಗಿ ಮತ್ತೆ ಬೇಯಿಸ್ತಾವ್ರು ನೋಡಿ ಬಿರಿಯಾನಿ. ಫ್ರೆಂಡ್ಸ್, ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ತುಂಬಾ ಕ್ರೌಡ್ ಇತ್ತು. ಪ್ರಸಾದ ಇಸ್ಕೊಳ್ಳೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ವಿ. ಸ್ವಲ್ಪ ನಾವು ಬಿದ್ದೋ ಕೆಳಗಡೆ, ನಾನು ಬಿದ್ದೆ, ಇವರಲ್ಲ. ಗೊತ್ತಾ, ಪ್ರಸಾದ ಇಸ್ಕೊಂಡ ಜೋಶಲ್ಲಿ ಪ್ರಸಾದ ಸಿಕ್ಬಿಟ್ಟು ಜಾರ್ ಬಿದ್ದ, ಹೆಂಗ್ ಬಿದ್ದ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹೆಂಗ್ ಬಿದ್ದ ಒಂದ್ ಕೈಲಿ ಹಿಂಗ್ ಇಟ್ಕೊಂಡಿದ್ದೆ, ಹಿಂಗ್ ಎರ್ತೆ ಪ್ರಸಾದ ಎಲ್ಲ ಇನ್ನೊಬ್ಬ ಬಟ್ಟೆ ಗಿಟ್ಟೆಗೆಲ್ಲ ಹಾರಾಗ್ಬಿಟ್ಟು. ಏನಕ್ಕೆ ಅಂತಂದ್ರೆ ಟೈಮ್ ಹೋಗ್ತದೆ, ಆಮೇಲೆ ಯಾರೊಬ್ರು ನಾನ್ ವೆಜ್ ತಿಂದಾದ್ಮೇಲೆ ಮೇಲೆ ಹೋಗ್ಬಾರ್ದು ಅಂತಂದ್ರು. ಬಂದಿದ್ದೆ ಲೇಟ್ ಆಯ್ತಲ್ಲ, ನಾಳೆ ಟೈಮ್ ಸಿಕ್ಕಿದ್ರೆ ಹೋಗ್ತೀವಿ. ಅವನ್ನೇ ವೈಟ್ ಮಾಡ್ಕೊಂತವನೆ, ಇದು ಮೋಸ ಜಾಸ್ತಿ. ನಾವು ತಂದೆ ತಂದೆ ಕೊಡ್ತಾರೆ, ಅವರು ಇದೇ ಒಡೆ ಭೈರವೇಶ್ವರ ಸ್ವಾಮಿ, ಇದನ್ನೇ ಮಹೇಶ್ವರ ಅಂತ ಕರೆಯೋದು. ನೋಡ ಆದ್ರೆ ಈಗ ನೀನು ಫಸ್ಟ್ ಹೋಗಿದ್ದು ಹೇಮಗಿರಪ್ಪ, ವಿಷ್ಣು, ಶಿವ, ಬ್ರಹ್ಮಂಗ್ ಪೆಂಡಿಂಗು, ಬ್ರಹ್ಮ ಹುಲಿಯೂರ್ ದುರ್ಗ. ನೋಡ ನಾಳೆ ಏನಾಗುತ್ತೆ ನೆಕ್ಸ್ಟ್. ಈಗ ಪುನರ್ವಿ ಬರ್ತಡೇ ಕೇಕ್ ಕಟ್ ಮಾಡಕ್ ಹೋಗ್ತಾ ಇದೀವಿ, ಬನ್ನಿ. ಏನ್ ಹಿಂಗ್ ಕೂತಿದ್ಯಲ್ಲ, ಗೈಸ್ ಕೈ ತೊಳ್ಸಕ್ಕೆ ನೀರ ಕೇಳ್ತಿದ್ಯಲ್ಲ. ನೋಡು ಪುನಃ ನಿಮ್ ಬರ್ತಡೇ ಎಲ್ಲಿ ಮಾಡ್ತಾ ಇದ್ದವು? ಅಲ್ಲ ಏನ್ ಕೇಕ್ ನೇಮು? ಹ್ಯಾಪಿ ಬರ್ಡೇ ಸೊಸೆ. ನೋಡಿ ಫ್ರೆಂಡ್ಸ್, ಯಾರು ವಿಡಿಯೋ ಮಾಡಿರಲಿಲ್ಲ ಅಂತ ಹೇಳಿ ಒಂದ್ ಚೇರ್ ತಗೊಬಂದಿ, ಒಂದ್ ಕಲ್ಲು ಮಡಗಿ, ಮೊಬೈಲ್ ಮಡಗಿ, ಫ್ರಂಟ್ ಕ್ಯಾಮ್ರಾ ಎಲ್ಲ ಕೂತವ್ರೆ. ಏನ್ ಕೂತಿದ್ರಲ್ಲ? ಓ ಪುನಃ ಸೆಲೆಬ್ರಿಟಿ ಆಗ್ಬಿಟ್ಟೆ ನೀನುವೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸೊಸೆ, ಹ್ಯಾಪಿ ಬರ್ಡೇ ಟು ಯು. ರಂಜು ಆನೆ ಆನೆ ಬತ್ತಾವೆ. ಇದೇನ್ ಗೊತ್ತಾ, ನಾನು ಫಸ್ಟ್ ಬೆದ್ರಿಕೊಂಡ್ಬಿಟ್ಟೆ. CC ಕ್ಯಾಮ್ರಾ ಯಾರು ತೋಟಕ್ಕೆ ಬಂದ್ರೆ ಈ ತರ ಸೆನ್ಸ್ ಮಾಡಿ ಅವ್ರ ಮೊಬೈಲ್ ನೋಟಿಫಿಕೇಶನ್ ಹೋಗುತ್ತಂತೆ, ಕಳ್ಳರು ಬಂದಿದ್ದಾರೆ ಅಂತ. ಯಾರು ಬಾವ ಹಾಕ್ಸಿರ್ತಿದಾ? ಪರವಾಗಿಲ್ಲ, ಓನರ್ಸೇ ಬಂದಿರೋದು. ಸ್ಟಾಪ್
ಈ ಲೈನ್ ನಿಮ್ದೇನಾ? ಏಯ್ ಇಲ್ಲಿ ಕಲ್ಲ ಹೊಡಿತಾವಳು ಹೇಳು ಕ್ಯಾಮ್ರಕ್ಕೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಹೇಳ್ದೆ. ರಂಜು ಮನೇನ್ ಮಾಡ್ಕೊಂಡ್ಬಿಟ್ಲು. ಒಟ್ನಲ್ಲಿ ತೇಡ ಹಾಕ್ಬಿಡ್ಬೇಕು ಒಟ್ನಲ್ಲಿ. ಫ್ರೆಂಡ್ಸ್ ನೋಡಿ ಅವ್ರ ಅಂಗಡಿಗೆ ಹೋಗಿ ಫೇರಿಂಗ್ ಲೆವೆಲ್ ಹಾಕೊಂಡು ಹಿಂಗ್ ಮಾಡ್ಕೊಂಡವಳೆ. ಹೋಗಿ ಮತ್ತೆ ತಗೋ. ತೇಜ ಅವಳು ದಾಸವಾಳ ಹೋಗಿ ಮುಡ್ಕೊಳ್ಬೇಕು. ಹಿಂಗೆ ಕೊಡ್ತಾ ಇರೋ ರೇಂಜ್ ನೋಡಿದ್ರೆ ಅವಳು ಒಟ್ಟ ದಾಸವಾಳ ಹೋಗಿ ಮುಡ್ಕೊಳ್ಬೇಕು ಈಗ ಅವಳು. ಹಾಂ ಅವಳು ಫ್ರೆಂಡ್ಸ್ ಲಾಗ್ ನಿನ್ನೆ ಹೆಣ್ಣು ಮಾಡಿಲ್ಲ. ಏನಕ್ಕೆ ಅಂದರೆ ಫುಲ್ ಟಯರ್ಡ್ ಆಗಿದ್ದೋ. ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡು ಇವತ್ತು ಮಾರ್ನಿಂಗ್ ಬೆಟ್ಟಿಗೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ಎಲ್ಲ ಬ್ಯಾಕ್ ಮಾಡಿಕೊಂಡು ಊರಿಗೆ ಹೊರಟೋ ಫ್ರೆಂಡ್ಸ್. ತೇಜರ ಮನೆಯಿಂದ ಎಕ್ಸಿಟ್ ಆಗಿ ಇಲ್ಲಿ ಇನ್ನೂ ಅದು ನಂದಿ ಬಸವೇಶ್ವರ ಜಾತ್ರೆ. ನಂದಿ ಬಸವೇಶ್ವರ ಜಾತ್ರೆ. ಅದೇ ಎಲ್ಲಿ ಬಂದಿದ್ಯಾ? ಜಾತ್ರೆ ಬಸವಣ್ಣನ ಜಾತ್ರೆ ಬಂದಿದ್ಯಾ? ಬನ್ನಿ ಫ್ರೆಂಡ್ಸ್. ಜಾತ್ರೆ ಬೀದಿಲಿ ಬಸ್ಸುಗಳು ತುಂಬ ಸಖತ್ತ ಕಟ್ಟವ್ರೆ. ನೋಡಿಕೊಂಡು ಹೊರಗಡೆಯಿಂದ ಬಸ್ಸು ಕೈ ಮುಕ್ಕೊಂಡು ಬರೋಣ. ಲವಿ ಏನಂತ ನೋಡು, ರಂಜು ಮತ್ತೆ ಕುರಿ ಮೇಯಿಸಿದಾದ್ರೆ ಈ ಕುರಿಗಳು ತಗೊಡೋದಂತೆ. ಏನು ಮಚ್ಚ ನಿಮ್ಮ ಮತ್ತೆ ಮೇಯಿಸಿದ ತಗೊಡಿಯಾ? ನಮ್ಮ ಬಾಸು ಕಿಸ್ನ ಕೊಳಲೂದಿ ಹೇಳಿತ್ತೊಂದೆ, ಯಾರೇ ಎಲ್ಲ ವೆಸ್ಟು ದನ ಕಾಯೋ ತಂದೆ ಮುಂದೆ. ಅಲ್ಲಿ ಕುರಿಗಳು ಇದ್ವಲ್ಲ, ಬಂಡೂರು ಕುರಿ ಅವು ಎಷ್ಟಿದ್ದಾವೆ ಅಲ್ಲಿ? 50 ಕುರಿ ಇದ್ದು, 45 50 ಕುರಿ ಇದ್ದು. ಒಂದೊಂದಕ್ಕೆ 12 ಸಾವಿರ ಹೇಳ್ತಾವ. ನಾನು 11 ಸಾವಿರದ ಕೊಟ್ರು 10,000 ಕೊಟ್ರು 5 ಲಕ್ಷ ಆಯ್ತು. 11 ಸಾವಿರದ ಕೊಟ್ರೆ 5 ಲಕ್ಷ ಆಯ್ತು. 5 ಲಕ್ಷ ಮಾಲದಲ್ಲಿ ನೀನು ಇದೀಯೇ, ಅಲ್ಲಿ ಬಿಡ್ಕೊ ಕೂತಿದೀಯ. ಬಾ ಎಷ್ಟಕ್ಕೆ? 2,10,000. ಎಷ್ಟು ಜನ ಆಯ್ತಕ್ಕೆ? ಒಂದು ಈ ಹೊಸದ್ರ ಎಲ್ಲ ಫ್ಯಾಮಿಲಿ ಫೋಟೋ ಹಾಕ್ಸ್ಕೊಂಡು 2,30,000 ಅಂತ ರಂಜೋದು. ಒಂದು ಪೀಸ್ಗೆ 2,30,000. ಎರಡು ಖರ್ಚಿದ್ರೆ 5 ಲಕ್ಷ ಬೇಕು. ನಂದಿ ಬಸವೇಶ್ವರ ದನಗಳ ಜಾತ್ರಾ 25-26. ಪುನಃ ಯಾಕೆ ಕಳ್ತಾ ಇದೆಯಲ್ಲ? ಏನ್ ಇನ್ನೇನು ಗುದ್ಬಿಡವು? ಆಯ್ತದ? ಸೇಮ್ ನಂದಿ ಬಸವಣ್ಣ ಕಣ್ಣಾಗಿ ಕಾಣ್ತದೆ. ಎಷ್ಟು ಹಣಕ್ಕೆ? 2ರಿಂದ ಹೊರ್ತು ಸಂತೋಷ ಇದ್ವು ಫಸ್ಟು. ಅವು ಡಾಲಿ ಅವು 12 ಲಕ್ಷ. ನಾವು 14 ಲಕ್ಷ. ಲಕ್ಷಣ ನೋಡಿ ಎಷ್ಟು ಚೆನ್ನಾಗದೆ ಫ್ರೆಂಡ್ಸ್. ಯಾರೋ ನೋಡಿ ನಮ್ಮ ಥರ ಯೂಟ್ಯೂಬ್ ಮಾಡ್ತಾವ್ರೆ. ಓನರಣ್ಣ ಅವರು? ಹಾಂ, ಅವರೇ ತಗೊಂಡಿರೋರು. ಫ್ರೆಂಡ್ಸ್, ನಂದಿ ಬಸವಣ್ಣನ ಜಾತ್ರೆ ಮುಗಿಸ್ಕೊಂಡು ನೆಕ್ಸ್ಟ್ ಲಾಕ್ ಎಂಡ್ ಮಾಡಿರಲಿಲ್ಲ. ಎಲ್ಲಿಗೆ ಬಂದಿದ್ದೀವಿ ಅಂದರೆ ಅನೀಶ್ ಬರ್ಡೇ ಇದೆ. ಅನೀಶ್ ಬರ್ಡೇ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಕೇಕ್ ಕೊಟ್ಟು ಬಂದಿದ್ದೀವಿ. ಹಾಯ್ ಮಾಡು. ಮಾತಾಡಿ
ಏನು ಬಂದಿದ್ದೀವಿ ಇವತ್ತು? ನಿನ್ ತಮ್ಮ ಅಲ್ವಾ ಅನೀಶ್ ಅವನು? ನಿನ್ ತಮ್ಮನಾ? ಹಾಯ್ ಮಾಡು. ಸರಿ, ಅರ್ಧಂಗ್ ಆಡ್ತಾ ಇದ್ವಿ ನಾವು. ಅನೀಶ್ ಹಾಯ್ ಮಾಡು. ಹೇಳು. ಮಾತಾಡು. ಅವ್ನು ಎಲೆಕ್ಷನ್ ನಿಂತ್ಕೊತಲ್ಲಪ್ಪ, ಹಾಯ್ ಮಾಡು ಹಿಂಗೆ ಅನ್ನಕ್ಕೆ ಹಾಯ್ ಅನ್ಬೇಕು. ಮನೆ ಮಗ ಅನ್ಕೊಡ್ರ ಬಾವ್ ನನ್ಗೆ ಓಟ್ ಹಾಕ್ಬಿಟ್ರವ. ಅಷ್ಟೇ ಫ್ರೆಂಡ್ಸ್, ಕೇಕ್ ಆರ್ಡರ್ ಬಂದಿದ್ದೀವಿ. ನೆಕ್ಸ್ಟ್ ಕೇಕ್ ಕಟ್ ಮಾಡಾಯ್ತು. ಏನಾರಲ್ಲಿ ಲೈಟಾಗಿ ತಿನ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಪಾಚಿ ಮಾಡೋದು. ಫ್ರೆಂಡ್ಸ್ ಆರ್ಡರ್ ಬಂತು. ಏನು ರಂಜೋದು? ಜ್ಯೂಸ್ ಕುಡಿದ್ರಾ? ಚೆನ್ನಾಗಿತ್ತಾ? ಸಿಂಪಲ್ ಬರ್ಡೇ ಕೇಕ್ ಸೆಲೆಬ್ರೇಷನ್ ಅನ್ನಿ. ಹ್ಯಾಪಿನಾ ಫ್ರೆಂಡ್ಸ್? ಇಷ್ಟ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಒಂದೇ ಬ್ಲಾಗ್ ಮಾಡ್ತೀವಿ ಅನ್ಸುತ್ತೆ. ಏನ್ ಜಾಸ್ತಿ ಏನ್ ಆಗಿಲ್ಲ. ನಿನ್ನೆ ತೇಜರ್ ಅವ್ರದ್ದು ಬರ್ಡೇ ಫೆಸ್ಟಿವಲ್ ಸೆಲೆಬ್ರೇಷನ್ ವಿಡಿಯೋ. ಆಮೇಲೆ ಈಗ ಆನ್ ದ ವೇ ಬರ್ತಾ ನಂದಿ ನಂದಿ ಬಸವೇಶ್ವರ ಬಸವ ಜಾತ್ರೆ, ಅನಿ ಬರ್ಡೇದು ಅನಿ ಬರ್ತ್ಡೇ, ಪುನರ್ವಿ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡಿದೀವಿ ಲೈಟ್ ಆಗಿ, ಸಿಂಪಲ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಕಮೆಂಟ್ ಮಾಡಿ. ಮಾಡಿ. ಎಲ್ರಿಗೂ ಬಾಯ್ ಬಾಯ್. ಬೈ ಬೈ.